ಒಂದು ಸೊಗಸಾದ ಸುಭಾಷಿತದೊಂದಿಗೆ ಈ ದಿನವನ್ನು ಪ್ರಾರಂಭಿಸೋಣ. ಗುರೂಜಿ ತಿಳಿಸಿ. ಖಂಡಿತ ಅಮ್ಮ. ಇವತ್ತಿನ ಸುಭಾಷಿತ ಹಣದ ಪ್ರಾಮುಖ್ಯತೆ, ಹಣ ಮನುಷ್ಯನನ್ನು ಹೇಗೆಲ್ಲ ಮಾಡಿಸುತ್ತೆ ಅನ್ನೋದು, ಲೋಕದಲ್ಲಿ ಹಣಕ್ಕೆ ಎಷ್ಟು ನಾವು ಮಹತ್ವವನ್ನು ಕೊಡ್ತೀವಿ ಅನ್ನೋದನ್ನು ತಿಳಿಸ್ತಕ್ಕಂಥ ಒಂದು ವಿಶೇಷವಾದ ಸುಭಾಷಿತ ಆಗಿರುತ್ತೆ. ಈ ಸುಭಾಷಿತದ ಸ್ವರೂಪ ಈ ಪ್ರಕಾರವಾಗಿ ಇದೆ. ಯಸ್ಯಾಸ್ತಿ ವಿತ್ತಂ ಸ ನರಃ ಕುಲೀನಃ ಸ ಪಂಡಿತಃ ಸ ಶ್ರುತವಾನ್ ಗುಣಜ್ಞಃ ಸ ಏವ ವಕ್ತ ಸ ಚ ದರ್ಶನೀಯಃ ಸರ್ವೇ ಗುಣಾಃ ಕಾಂಚನಮಾಶ್ರಯಂತಿ. ನಮ್ಮ ವೀಕ್ಷಕರು ಬಹಳಷ್ಟು ಜನ ಈ ಕೊನೆಯ ವಾಕ್ಯವನ್ನು ಕೇಳಿರ್ತಾರೆ, ಸರ್ವೇ ಗುಣಾಃ ಕಾಂಚನಮಾಶ್ರಯಂತಿ ಅಂತ. ಅರ್ಥ ಗೊತ್ತಿರೋದಿಲ್ಲ, ಅಂದರೆ ಅದರ ಪೂರ್ತಿ ಸ್ವರೂಪ, ಆ ಸುಭಾಷಿತದ ಶ್ಲೋಕದ ಪೂರ್ತಿ ಸ್ವರೂಪ ಗೊತ್ತಿರೋದಿಲ್ಲ. ಅದನ್ನು ನಾನು ಇವತ್ತಿನ ದಿವಸ ತಿಳಿಸ್ಕೊಡ್ತಾ ಇದ್ದೀನಿ. ಸರ್ವೇ ಗುಣಾಃ ಕಾಂಚನಮಾಶ್ರಯಂತಿ ಅಂದರೆ ಎಲ್ಲ ಗುಣಗಳು ಅಷ್ಟೇ ದುಡ್ಡನ್ನೇ ಅವಲಂಬಿಸುತ್ತೆ, ದುಡ್ಡೇ ದೊಡ್ಡಪ್ಪ ಅನ್ನೋ ಮಾತನ್ನು ನಾನಿಲ್ಲಿ ಸಂಸ್ಕೃತದಲ್ಲಿ ಹೇಳ್ತಾ ಇದ್ದೀನಿ ಅಷ್ಟೇ ಇಲ್ಲಿ. ಸೊ ಯಾವ ರೀತಿ ಅನ್ನೋದನ್ನು ವಿವರಣೆಯನ್ನು 4 ಪಾದದ ಶ್ಲೋಕದಲ್ಲಿ ಹೇಳ್ತಾ ಇದ್ದೀವಿ ನಾವು. ಯಸ್ಯಾಸ್ತಿ ವಿತ್ತಂ ಸ ನರಃ ಕುಲೀನಃ, ಯಾರ ಬಳಿ ಹಣ ಇರುತ್ತೋ ಆ ವ್ಯಕ್ತಿನ ಕುಲವಂತ, ಕುಲೀನನಾಗಿರ್ತಕ್ಕಂಥವನು, ಒಳ್ಳೆ ವ್ಯಕ್ತಿ, ಒಳ್ಳೆ ಕುಟುಂಬಸ್ಥ ಅನ್ನೋದು ಇಲ್ಲಿ ತಿಳಿಸ್ತಾ ಇದ್ದಾರೆ. ಅಲ್ಲಿ ಮುಂದಿನ ಹಂತದಲ್ಲಿ ಏನು ಹೇಳ್ತಾರೆ ಅಂತಂದರೆ, ಸಪಂಡಿತ ಸ ಶ್ರುತವಾನ್ ಗುಣಜ್ಞಃ, ಅವನೇ ದೊಡ್ಡ ಪಂಡಿತ, ಅವನ ಹತ್ರ ದುಡ್ಡಿದೆ ಅಂತಂದರೆ ಅವನೇ ಒಂದು ಜ್ಞಾನಿ ಅಂತ ಕನ್ಸಿಡರ್ ಮಾಡಿಬಿಡ್ತೀವಿ. ಸ ಶ್ರುತವಾನ್, ಅವನೇ ಒಬ್ಬ ದೊಡ್ಡ ವಿದ್ವಾಂಸ. ಸ ಗುಣಜ್ಞಃ, ಅವನಲ್ಲಿ ಇಲ್ಲದೇ ಇರತಕ್ಕಂಥ ಗುಣಗಳು ಯಾವುದೂ ಇಲ್ಲ ಅಂತ ಹೇಳಿ ಅವನನ್ನು ಹಾಡಿ ಹೊಗಳಿ ನಾವು ಇವತ್ತಿನ ದಿವಸ ನೋಡ್ತೀವಲ್ಲ, ನಾವು ಎಷ್ಟೋ ಜನ ದುಡ್ಡಿರತಕ್ಕಂಥವ್ರು ಹೇಗೆ ತಮಗೆ ತಾವೇ ಬಿರುದು ಬಾವಲಿಗಳನ್ನು ಕೊಟ್ಕೊಂಡು ತಮ್ಮ PR ಟೀಮ್ನ ಬಿಲ್ಡ್ ಮಾಡಿಕೊಂಡು ಅವರನ್ನ ಒಂದು ಪಬ್ಲಿಸಿಟಿ ಸ್ಟಂಟ್ಗಳಿಂದ ಮಾಡ್ಕೊಳ್ತಕ್ಕಂಥ ನೋಡ್ತಾ ಇರ್ತೀವಿ. ಎಲ್ಲಿಂದ ಬಂತಪ್ಪ ಈ ವ್ಯಕ್ತಿಗೆ ಇಷ್ಟೊಂದೆಲ್ಲ ಗುಣಗಳು, ಇಷ್ಟೊಂದೆಲ್ಲ ವೈಶಿಷ್ಟ್ಯಗಳು ಅಂತಂದರೆ ಅವನ ಹತ್ರ ಇರುವಂಥ ದುಡ್ಡಿಂದ ಬಂದಿರುತ್ತೆ. ಕಷ್ಟಪಟ್ಟು ಅವನು ಗಳಿಸ್ಕೊಂಡಿರಲ್ಲ, ಅವನು ರಾತ್ರೋರಾತ್ರಿ ಅವನ ಹತ್ರ ಇರುವಂಥ ಒಂದು ಮನಿ ಪವರಿಂದ ನಾನಿಂಥವನು ಒಂದು ಬಿಲ್ಡಪ್ಗಳನ್ನು ಕೊಟ್ಕೊಂಡ್ಬಿಟ್ಟಿರ್ತಾರೆ. ಮುಂದಿನ ಹಂತದಲ್ಲಿ ಏನು ಹೇಳ್ತಾರೆ ಅಂತಂದರೆ, ಸಜೇವ ವಕ್ತ ಸಚದರ್ಶನೀಯ, ದುಡ್ಡಿರೋ ವ್ಯಕ್ತಿನ ನೀವು ಒಂದು ವೇದಿಕೆಗೆ ನೀವು ಅತಿಥಿಯಾಗಿ ಕರೆಸಿ. ಅವನು ಮಾತನಾಡ್ತಾ ಇರುವಾಗ ಬೇರೆಯವರೆಲ್ಲರೂ ಸೈಲೆಂಟ್ ಆಗಿರಬೇಕಾಗಿದೆ. ಯಾಕಂದರೆ ಆ ಪ್ರೋಗ್ರಾಮ್ ಸ್ಪಾನ್ಸರ್ ಮಾಡೋನು ಅವನೇ ಆಗಿರ್ತಾನೆ, ದುಡ್ಡು ಕೊಟ್ಟಿರ್ತಕ್ಕಂಥವ್ನು ಅವನೇ, ಅನುದಾನ ಕೊಟ್ಟಿರ್ತಕ್ಕಂಥವ್ನು ಅವನೇ ಆಗಿರ್ತಾನೆ. ಸೊ ಅವನು ಮಾತನಾಡ್ತಕ್ಕಂಥ ಭಾಷೆ ಕರೆಕ್ಟಾಗಿ ಇದೆಯೋ ಇಲ್ವೋ, ಹೇಳೋ ವಿಚಾರದಲ್ಲಿ ಸತ್ವ ಇದೆಯೋ ಇಲ್ವೋ, ಅಥವಾ ಕೇಳೋ ಜನರಿಗೆ ಉತ್ಸಾಹ ಆಸಕ್ತಿ ಇದೆಯೋ ಇಲ್ವೋ, ಅವನ ಮಾತಿಗೆ ಯಾರು ಇಂಟ್ರಪ್ಟ್ ಮಾಡೋದಕ್ಕಾಗೋದಿಲ್ಲ. ಸಯೇವ ವಕ್ತ, ಅವನು ಹೀಸ್ ದ ಓನ್ಲಿ ಸ್ಪೋಕ್ಸ್ ಪರ್ಸನ್ ಅನ್ನೋ ಅರ್ಥದ ಹೇಳ್ತಾ ಇದ್ದೀವಿ. ಸಚದರ್ಶನೀಯ, ಅವನು ಬಂದರೆ ಸಾಕು ಜನಗಳೆಲ್ಲ ಎದ್ದು ನಿಂತ್ಕೊಳ್ಳೋದು, ಫೋಟೋಗಳು ತೊಗೊಳ್ಳೋದು, ಸೆಲ್ಫಿಗಳು ತೊಗೊಳ್ಳೋದು, ಮುಗಿ ಬೀಳೋದು, ಇದೆಲ್ಲ ಇವತ್ತು ನಿನ್ನೆಯಿಂದ ಇರೋವಂಥದ್ದಲ್ಲ, ಲೋಕದಲ್ಲಿ ಸದಾ ಕಾಲದಿಂದ ನಡ್ಕೊಂಡು ಬರ್ತಾ ಇದೆ. ಯಾಕೆ ಈ ರೀತಿ ಆಗುತ್ತೆ ಅಂತಂದರೆ, ಸರ್ವೇ ಗುಣಾಃ ಕಾಂಚನಮಾಶ್ರಯಂತಿ, ಮನುಷ್ಯನಲ್ಲಿರ್ತಕ್ಕಂಥ ಬೇರೆ ಎಲ್ಲ ಗುಣಗಳು ಅಷ್ಟೇ ಈ ದುಡ್ಡನ್ನೇ ಅವಲಂಬಿಸುತ್ತೆ ಅನ್ನತಕ್ಕಂಥದ್ದು. ಸೊ ಇದು ವಿಪರ್ಯಾಸ, ಈ ರೀತಿ ನಡೀಲಿ ಅಂತ ನಾವು ಹೇಳ್ತಾ ಇಲ್ಲ. ಆದರೆ ಈ ಲೋಕಾರೂಢಿಗೆ ತದ್ವಿರುದ್ಧವಾಗಿ ನಾವು ದುಡ್ಡು ಮಾತ್ರ ಅಲ್ಲದೆ ಬೇರೆ ಗುಣಗಳನ್ನೆಲ್ಲವೂ ಸಹ ನಾವು ಪ್ರಾಮಾಣಿಕವಾಗಿ ಗಳಿಸ್ಕೊಳ್ತಕ್ಕಂಥ ವ್ಯಕ್ತಿಗಳಾಗಬೇಕು ಅನ್ನೋದು ಈ ಸುಭಾಷಿತದ ಒಂದು ಸಾರಾಂಶ ಆಗಿರುತ್ತೆ.